ಹೊಡೆದೆ, ಸಿಕ್ತು. ಹಂಗೆ ಹೊಡಿಬೇಕು, ಇಲ್ಲಾಂದರೆ ಸಿಗಲ್ಲ ಅದು. 4 ರೂಪಾಯಿ ಅಂತಂದೆ. ಮತ್ತು 4 ರೂಪಾಯಿ ಉಳಿಸ್ಕೊಂಡ್ರಲ್ಲ ಅಂತಂದ. ಅದಕ್ಕೆ ನಾನೇನು ಹೇಳಿದೆ, ತಗೊಳ್ಳಿ 10 ರೂಪಾಯಿ ನೀವೇ ಇಟ್ಕೊಳ್ಳಿ, ನಂಗೆ ಬೇಡ ಅಂತಂದೆ. ಮೊದಲನೇ ಡೆಲಿವರಿ ಬಂದುಬಿಟ್ಟು 196 ರುಪೀಸ್ ಇದೆ. 3 ಆರ್ಡ್ರಿಗೆ ನನಗೆ ಕೊಟ್ಟಿರೋದು 515 ರೂಪಾಯಿ ಕೊಟ್ಟಿದ್ದಾನೆ. 515 ರೂಪಾಯಿ ಅಂದರೆ ಒಂದು ಯಲಹಂಕಕ್ಕೆ ಹೋಗಿದ್ದೆ ನಾನು. ಯಲಹಂಕದಿಂದ ಬರ್ದೆ 210 ರೂಪಾಯಿಂದ ಆರ್ಡರ್ ಕೊಟ್ಟೆ. ನಾನು ಇವಾಗಿರೋದು ಶಿವಾಜಿನಗರ ಹತ್ರ. ಟೈಮ್ 10:30. ಓಕೆ, 1:58 ಅಂದರೆ 2 ಗಂಟೆ ಆಗಿದೆ. ನನಗೆ ಅರ್ನಿಂಗ್ಸ್ ಆಗಿರೋದು 1066 ರೂಪಾಯಿ. ಹೋಗ್ಬಿಟ್ಟು ಪಿಕಪ್ ಮಾಡೋಣ ಅಂತ ನೋಡಿದ್ರೆ ಇಷ್ಟು ದೊಡ್ಡದು ಕೊಟ್ಟಿದ್ರು. ನಾನು ಹೇಳಿದೆ, ಸರ್ ಇದು ಆಗುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲ ಆಗುತ್ತೆ, ತಗೊಂಡೋಗ್ತಾರೆ ಅಂತಂದರು. ಇಲ್ಲ, ಎಷ್ಟು ತೊಂದರೆ ಆಯಿತು ಅಂದರೆ ನನಗೆ ಇದರಲ್ಲಿ ಹೋಗೋಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಯಿತು. ಇದೇ ಇದಕ್ಕೆ ಈ ನಂಬರ್ಗೆ ಮಾಡಿದ್ದೀರಾ ಸರ್? ಹಾಂ ಸರಿ, ಓಕೆ. ಮೊದಲನೇ ಆರ್ಡ್ರು ನಮ್ಮ ಮನೆ ಹತ್ರನೇ ಬಿದ್ದಿತ್ತು. ಇವಾಗ ಲೊಕೇಶನ್ ಅಂದರೆ 400 ಮೀಟ್ರ್ ದೂರದಲ್ಲಿದ್ದೀನಿ. ಇವಾಗ ಪೋರ್ಟ್ರಲ್ಲಿ ಬನ್ನಿ, ಇದೊಂದು ಪಿಕಪ್ ಮಾಡೋಣ. ಅವ್ರ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ಗೆ ಕಾಲ್ ಮಾಡೋಣ. 7:30ಗೆ ಮನೆಯಿಂದನೇ ಆನ್ ಮಾಡಿದ್ದೆ, ಅಲ್ಲೇ ಬಿದ್ದುಬಿಡ್ತು ಅಂತ ಹೇಳ್ಬಿಟ್ಟು ಅದನ್ನ ಹೋಗಿ ಪಿಕಪ್ ಮಾಡಿದೆ. ಪಿಕಪ್ ಮಾಡಿದಾಗ ನೋಡಿದ್ರೆ ಪೆಟ್ರೋಲ್ ಇರಲಿಲ್ಲ. ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬೋದು. ಪೆಟ್ರೋಲ್ ಹಾಕ್ಸಕ್ಕೆ ಬಂದು ಅಲ್ಲಿ ಟ್ರಿಪ್ನ 0 ಮಾಡಿದೆ. ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಇವತ್ತು ಅಂತೇಳಿ ನೋಡಬೇಕು. ಬೆಳಿಗ್ಗೆ 7:30ಇಂದ ಸಾಯಂಕಾಲ 6 ಗಂಟೆವರೆಗೂ ಮಾಡೋ ಪ್ಲ್ಯಾನ್ ಇದೆ. ಇದನ್ನ 1 ವೀಕ್ ನಾನು ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಇವಾಗ ಪೆಟ್ರೋಲ್ ಹಾಕ್ಸ್ಬೇಕು. ಏನು ಅಂದರೆ ಗಾಡಿಗೆ ನಾವು ಅದಕ್ಕೆ ಊಟ ಹಾಕಿದ್ರೇ ಅದು ನಮಗೆ ಊಟ ಹಾಕೋದು ಅಂತ ಹೇಳ್ಬಿಟ್ಟು ನಾನು 350 ರುಪೀಸ್ ಪೆಟ್ರೋಲ್ ಹಾಕ್ಸಿದೆ. ಮೊದಲನೇ ಡೆಲಿವರಿ ಬಂದುಬಿಟ್ಟು 196 ರುಪೀಸ್ ಇದೆ. ನೋಡ್ಬೋದು. ಏನಂದರೆ ನನ್ನ ಕಸ್ಟಮರ್ ಲೊಕೇಶನ್ಗೆ ಹೋಗೋಕ್ಕೆ ಇನ್ನೂ ನನಗೆ ಎಷ್ಟು ಒಂದು 7 ಕಿಲೋಮೀಟ್ರ್ ಇದೆ ಅನಿಸುತ್ತೆ. 7 ಕಿಲೋಮೀಟ್ರ್ ಇತ್ತು. ಬಟ್ ಅವ್ರ ಕಸ್ಟಮರ್ ಬೇಡ, ಇಲ್ಲೇ YouTube ಹತ್ರ ನಿಂತ್ಕೊಳ್ಳಿ, ನಾನೆಲ್ಲೇ ಬರ್ತೀನಿ, ಕಲೆಕ್ಟ್ ಮಾಡ್ತೀನಿ ಅಂದರು. RT ನಗರ ಹತ್ರ, ಅದಿರೋದು ಅಶೋಕ್ ನಗರ. ಇವಾಗ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ. ಕಲೆಕ್ಟ್ ಅಂತ ಕೊಟ್ಟರು, ಸಾರ್ ಕೊಟ್ಟು ಇವಾಗ ಅಂತೂ 8 ಗಂಟೆಗೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೆ. ಬಟ್ 7:30ಗೆ ಮನೆಯಿಂದನೇ ನಾನು ಆನ್ ಮಾಡಿದ್ದು. ಅಂದರೆ ಇವತ್ತಿನ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ ಒಂದು 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಏನಕ್ಕೆ ಅಂತಂದರೆ 6 ಗಂಟೆಯಿಂದ 7 ಗಂಟೆಯಿಂದ ಬೇರೆ ಪ್ಲ್ಯಾನ್ಗಳೆಲ್ಲ ಇದ್ದಾವೆ. ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ, ನಾನು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ. 7 ಡೇಸ್ ಚಾಲೆಂಜು. 7 ಡೇಸ್ವರೆಗೂ ನಾನು ಪೋರ್ಟ್ರನ್ನ ಮಾಡ್ತೀನಿ. ಫುಲ್ 7 ಡೇಸು. 7 ಡೇಸಲ್ಲಿ ಎಷ್ಟೆಷ್ಟೆಲ್ಲ ಅರ್ನಿಂಗ್ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಅದೇ ರೀತಿ ಎಲ್ಲೆಲ್ಲೆಲ್ಲ ಲೊಕೇಶನ್ಗಳಲ್ಲಿ ಆರ್ಡ್ರ್ಗಳು ಬರುತ್ತೆ, ಏನೆಲ್ಲ ಪ್ಯಾಕೇಜ್ಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ನೆಕ್ಸ್ಟ್ ಡೇ ಇರುತ್ತೆ. ಆಲ್ಮೋಸ್ಟ್ ನಾನು 7 ಡೇಸ್ ಮಾಡ್ತೀನಿ. ಬೆಳಗ್ಗೆ 7:30ಗೆ ಎದ್ದೇಳೋದು, 7 o'clock ಎದ್ದೇಳೋದು, ಎಲ್ಲ ರೆಡಿ ಆಗಿಬಿಟ್ಟು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 6:30ವರೆಗೂ, ಒಂದ್ಸಲಿ 7ವರೆಗೂ ಆಗ್ಬೋದು. ನಾನು ಔಟ್ಸೈಡ್ ಏನಾದ್ರು ಇದ್ದರೆ ಆ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಆರ್ಡರ್ ಏನು ಬಂದಿಲ್ಲ. ನನಗೆ ಕೊಟ್ಟಿರೋದು 157 ರುಪೀಸ್. ಇದಕ್ಕೆ 157 ರುಪೀಸ್ ಕೊಟ್ಟಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಇಲ್ಲೇ ಎಲ್ಲರೂ ಸೈಡ್ಗೆ ಹಾಕೋಣ. ಇಲ್ಲಿ ಆಲ್ಮೋಸ್ಟ್ ಬರ್ತವೆ ಆರ್ಡ್ರ್ಗಳು. ಎಲ್ಲ ಹೋದ್ರೂ ನಾವು ಒಂದು 5ರಿಂದ ಒಂದು ಆರ್ಡರ್ ಕಂಪ್ಲೀಟ್ ಆದಮೇಲೆ 5ರಿಂದ 10 ನಿಮಿಷ ವೇಟ್ ಮಾಡಲೇಬೇಕು. ವೇಟ್ ಮಾಡಿದ್ಮೇಲೆ ಬರೋದು. ಇಲ್ಲಿ ನಾನು ಟೈಮ್ ಇನ್ನೂ ಕೌಂಟ್ ಆಗಿಲ್ಲ. ನನಗೆ ಕೊಟ್ಟಿರೋದು 157 ರೂಪಾಯಿ ಆಲ್ರೆಡಿ ಕೊಟ್ಟಿದ್ದಾನೆ. 39 ರೂಪಾಯಿ ಅವನು, ಅಂದರೆ 39 ರೂಪಾಯಿ ಬಂದ್ಬಿಟ್ಟು ಅವನ ಕಮಿಷನ್ನ ಕಟ್ ಮಾಡ್ಕೊಂಡಿದ್ದಾನೆ. ನೋಡಬೇಕು. 157 ರುಪೀಸ್ ನಾನೀಗ ಅರ್ನ್ ಮಾಡಿರೋದು. ಇನ್ನೂ 8 ಗಂಟೆ ಆಗೇ ಇಲ್ಲ ನನಗೆ. ನೋಡಿ, ಇನ್ನೂ 8 ಗಂಟೆಗೆ 10 ನಿಮಿಷ ಇದೆ. ತುಂಬ ಜನ ಹೇಳ್ತಾಯಿದ್ರಿ ಎಲ್ಲಾದರೂ ಬೋಟ್ರು ಆರ್ಡ್ರ್ ಇಲ್ಲ, ಎಲ್ಲ ಹೋಗಿಬಿಟ್ಟಿದ್ದಾವೆ, ಯಾವುದೇ ರೀತಿ ಆರ್ಡ್ರ್ಗಳು ಬರೋಲ್ಲ ಅಂತ. ನಾನು ಇವತ್ತೊಂದು ದಿನ ಆರ್ಡ್ರ್ಗಳು ಕಡಿಮೆ ಇರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದರೆ ಇವತ್ತು ಮರ್ಯಾದಾ ಪುರುಷೋತ್ತಮ ಆದಂಥ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಇದೆ. ಅದಕ್ಕೋಸ್ಕರ ಕೆಲವೊಂದು ಕಡೆ ಎಲ್ಲ ಲೀವ್ಗಳನ್ನ ಕೊಟ್ಟಿದ್ದಾರೆ ಕಂಪ್ನಿಗಳು. ಕೆಲವೊಂದು ಕಡೆ ಗೌರ್ಮೆಂಟ್ ಕಂಪ್ನಿಗಳೆಲ್ಲ ಕೆಲವೊಂದು ಕೊಟ್ಟಿದ್ದಾರೆ, ಕೆಲವೊಂದು ಕೊಟ್ಟಿಲ್ಲ. ನೋಡಬೇಕು. ಇವತ್ತು ಸೋಮವಾರ ಬೇರೆ. ನೋಡೋಣ ಏನೇನಾಗುತ್ತೆ, ಎಷ್ಟೆಷ್ಟು ಅರ್ನಿಂಗ್ ಆಗುತ್ತೆ, ಯಾವ್ಯಾವ ಥರ ಪ್ಯಾಕೇಜ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವೇಟ್ ಮಾಡೋಣ ಅಷ್ಟೇ. ಇವಾಗ ಸೆಕೆಂಡ್ 1 ಲೊಕೇಶನ್ಗೆ ಬಂದಿದ್ದೀನಿ. ಏನು ಕೊಡ್ತಾರೆ ಅಂತ ನೋಡೋಣ. ಇವಾಗ ತಾನೇ ಓಪನ್ ಮಾಡ್ತವ್ರೆ ಶಾಪು. ಇದಕ್ಕೆ ನನಗೆ ತೋರಿಸಿರೋದು 185 ರುಪೀಸ್. 185. ಇದು ಪೂರ್ವ ವಾಣಿಜ್ಯ ಇದೆಯಲ್ಲ, ಯಲಹಂಕ ನ್ಯೂಟನ್, ಅಲ್ಲಿಗೆ ಹೋಗ್ಬೇಕು. ಪೇಮೆಂಟ್ ನೀವೇ ಮಾಡ್ತೀರಾ? ಪೇಮೆಂಟು
आपका नाम और फ़ोन नंबर लिख दीजिए और फ़ोन करेगा। ಏನು नाम और फ़ोन नंबर ನಮ್ಮ ಫೋನ್ ನಂಬರಾ? ಓಕೆ. पर फ़ोन करेगा। घर में इसमें आपका ये है नंबर है पूछे इसमें आपका के ब्लॉक 1103 ठीक है ಕೆ ब्लॉक 1103 देखिए हाँ ಹಾಂ 1103 ಓಕೆ. पेमेंट पेमेंट कर रहा है मैं ಹಾಂ ಓಕೆ कुछ ಓಕೆ अगर ಟೈಮ್ पेमेंट नहीं आया मेरे को फ़ोन करना ठीक है ಹಾಂ ಓಕೆ 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 ಬಾಯ್ ಓಕೆ ಓಕೆ आपके जाने का टाइम लगेगा मैं अभी फ़ोन करके मैं करते रहूँ ಓಕೆ पेमेंट नहीं आएगा मेरे को फ़ोन करना ठीक है ಓಕೆ ಓಕೆ हो जाएगा 5 मिनट में करते रहूँ ಪೇಮೆಂಟ್ ಮಾಡ್ತಾರಂತೆ. ಇದು ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಒಂದು 10-12 ಕಿಲೋಮೀಟ್ರ್ ಇದೆ. ಈಗ ಬೆಳಗ್ಗೆ ಏನು ಟ್ರಾಫಿಕ್ ಇರೋಲ್ಲ. ಬರ್ರಿ 12 ಕಿಲೋಮೀಟ್ರ್ ಹೋಗೋಣ. ಸೆಕೆಂಡ್ ಆರ್ಡ್ರು 5 ನಿಮಿಷದಲ್ಲೇ ಬಂತು. 10 ನಿಮಿಷ ಒಂದು 10 ನಿಮಿಷ ಆಯಿತು ಬರೋಕ್ಕೆ. 10 ನಿಮಿಷದಲ್ಲೇ ಬಂತು. ಆಗ್ಲೂ 189 ರುಪೀಸ್ದಿತ್ತು, ಇವಾಗ 185 ರುಪೀಸ್ದಿದೆ. ಒಂಥರ 100 ಮೇಲೆ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆ ಕಡೆಯಿಂದ ಯಲಹಂಕದಿಂದ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅದೊಂದು ಡೌಟ್ ಇದೆ. ಬಟ್ ನ್ಯೂ ಟೌನ್ ಅಲ್ಲ, ಆ ಕಡೆ ದೂರ ದೊಡ್ಡಬಳ್ಳಾಪುರ ಆ ಕಡೆ ಚಿಕ್ಕಬಳ್ಳಾಪುರ ಸೈಡೇನು ಹಾಕಿಲ್ಲ. ದೊಡ್ಡಬಳ್ಳಾಪುರ ಸೈಡು ಚಿಕ್ಕಬಳ್ಳಾಪುರ ಸೈಡ್ ಇನ್ನೂ ದೂರ ರಾಜನಕುಂಟೆ ಆ ಕಡೆ ಈ ಕಡೆ ಹಾಕಿಲ್ಲ. ಆ ಕಡೆ ಹಾಕಿದ್ರೆ ಆರ್ಡ್ರ್ ಬರಲ್ಲ ಅನ್ಬೋದು. ನ್ಯೂ ಟೌನಲ್ಲಿ ಬರ್ಬೋದು, ಬಟ್ ವೇಟ್ ಮಾಡಬೇಕಾಗತ್ತೆ. ನೋಡೋಣ ಬಸ್ಟು ಬರ್ರಿ ಇದನ್ನ ಹೋಗ್ಬಿಟ್ಟು ಡೆಲಿವರ್ ಮಾಡೋಣ. ಸ್ನೇಹಿತರೆ, ಇವಾಗ ಟೈಮ್ ಆಗಿದೆ 10:30. ನನಗೆ ಎಷ್ಟು ಆರ್ಡ್ರ್ ಆಗಿದೆಯಪ್ಪ ಅಂದರೆ 3 ಆರ್ಡ್ರ್ ಕಂಪ್ಲೀಟ್ ಆಗಿದ್ದಾವೆ. 3 ಆರ್ಡ್ರಿಗೆ ನನಗೆ ಕೊಟ್ಟಿರೋದು 515 ರೂಪಾಯಿ ಕೊಟ್ಟಿದ್ದಾನೆ. 515 ರೂಪಾಯಿ ಅಂದರೆ ಒಂದು ಯಲಹಂಕಕ್ಕೆ ಹೋಗಿದ್ದೆ ನಾನು. ಯಲಹಂಕದಿಂದ ಬರ್ದೆ 210 ರೂಪಾಯಿಂದ ಆರ್ಡ್ರ್ ಕೊಟ್ಟೆ. ನಾನು ಇವಾಗಿರೋದು ಶಿವಾಜಿನಗರ ಹತ್ರ. ಟೈಮ್ 10:30. ಓಕೆ, ನನಗೆ ಯಾಕೋ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆರ್ಡ್ರ್ಗಳು ಒಂದು ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದ್ರೇ ಆರ್ಡ್ರ್ ಬರೋದು. ಇಲ್ಲ ನಾನು ಬಂದ ತಕ್ಷಣವೇ ಡ್ರಾಪ್ ಹೊಡೆದ ತಕ್ಷಣ ಆರ್ಡ್ರ್ಗಳು ಬರಲಿ ಅಂದರೆ ಆಗಲ್ಲ. ಯಾಕಂದರೆ ಫುಡ್ ಡೆಲಿವರಿಲಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಪೀಕ್ ಅವರ್ಸಲ್ಲೆಲ್ಲ ಇರ್ತವೆ. ಇದರಲ್ಲಿ ಏನು ಅಂದರೆ ತಾಳ್ಮೆ ಇರಬೇಕು. ಒಂದು ಯಾವುದೋ ಆರ್ಡ್ರ್ ಬರ್ತಾ ಇದೆ, ಎಷ್ಟು ಅಂತೇಳಿ ನೋಡೋಣ. 81 ರೂಪಾಯಿ ಕೊಟ್ಟಿದ್ದಾನೆ. ಕಾವಲು ಬೈಸಂದ್ರೆ ಕೊಟ್ಟಿದ್ದಾರೆ, ನೋಡ್ಬೋದು. ಆಲ್ರೆಡಿ ಆಗಲೇ ಬಂದಿತ್ತು, ಅದನ್ನ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಲಿಲ್ಲ ನಾನು. ಇವಾಗ ಇದು 81 ರೂಪಾಯಿ ಆರ್ಡ್ರ್ ಬಂದಿದೆ. ನೋಡೋಣ ಮತ್ತೆ ನಿಮಗೆ ಯಾರೋ ತೊಗೊಂಡ್ರು, ಆ ಆರ್ಡ್ರು ಕೂಡ ಯಾರೋ ತೊಗೊಂಡ್ರು. ನಾವು ಕಾಯ್ತಾ ಇರಬೇಕು, ಇಲ್ಲ ಅಂದರೆ ನಮಗೆ ಆಲ್ರೆಡಿ ತಗೋತಾ ಇರ್ತಾರೆ. ಆಗಲೇ ಒಂದು ಚಾಮರಾಜಪೇಟೆ ಒಂದು ಬಂದಿತ್ತು 180 ರೂಪಾಯಿ ಆರ್ಡ್ರು, ಬಟ್ ಅದರೂ ಕೂಡ ತಗೊಳ್ತಾ ಇರ್ತಾರೆ. ನಾವು ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕು. ಎಷ್ಟು ಬೇಗ ನಾವು ಕ್ಲಿಕ್ ಮಾಡ್ತೀವೋ ಅಷ್ಟು ಬೇಗ ನಮಗೆ ಸಿಗುತ್ತೆ ಆರ್ಡ್ರು. ಅದು ಅಲ್ಲದೆ ಏನಂದರೆ ಜಾಸ್ತಿ ಇರೋದು 100 ರೂಪಾಯಿ ಮೇಲಿರೋದು ಯಾವುದು ಆಲ್ಮೋಸ್ಟ್ ಬಿಡಲೇಬಾರ್ದು. 10 ಸೆಕೆಂಡ್ ಅಡ್ವಾಂಟೇಜ್ ಇರೋರು ಸ್ವಲ್ಪ ಬೇಗ ತೊಗೋತಾರೆ, ಅವರಂತೂ ಜಾಸ್ತಿ ಜನ ಇಲ್ಲ. ನೋಡೋಣ ಇದೇ ರೀತಿ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ತಿಳಿಸ್ತೀರಿ. ಅಲ್ಲಿ ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇವತ್ತು ಶ್ರೀರಾಮನ ಏನಂತಾರದು ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ತಿಳಿಸ್ತಾ ಬನ್ನಿ ಮುಂದೆ ಹೋಗೋಣ. ಅಷ್ಟರಲ್ಲಿ ಮತ್ತೊಂದು ಆರ್ಡರ್ ಬಂತು. RR ನಗರಕ್ಕೆ ಹೋಗಿ ಡ್ರಾಪ್ ಮಾಡಿದೆ. ಇಲ್ಲಿ ನೋಡ್ಬೋದು ಒಂದು ಅನ್ನ ಪ್ರಸಾದನ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕ್ಯೂ ಹಚ್ಚಿದ್ದಾರೆ. ಇದು RR ನಗರದಲ್ಲಿ ಇರುವಂಥ ಒಂದು ಪ್ಲೇಸು. ನಾವು ಕೂಡ ಹೋಗ್ಬಿಟ್ಟು ಪ್ರಸಾದನ ಸ್ವೀಕರಿಸಿದೆ. ಫಸ್ಟ್ ಬಂದ್ಬಿಟ್ಟು ಕೇಸರಿ ಬಾತು ಕೊಟ್ಟರು. ಆಮೇಲೆ ನೆಕ್ಸ್ಟ್ ನೋಡೋದಾದರೆ ರೈಸ್ ಬಾತ್ನ ಕೊಡ್ತಾ ಇದ್ರು. ರೈಸ್ ಬಾತು, ಕೇಸರಿ ಬಾತು ಅದೇ ರೀತಿ ಸಖತ್ತಾಗಿತ್ತು. ನಾನು ಕೂಡ ತಿಂದೆ. ಆಮೇಲೆ ಮಜ್ಜಿಗೆನೂ ಕೊಟ್ಟರು, ಮಜ್ಜಿಗೆನೂ ಕುಡಿದೆ. ಇವತ್ತೇನು ಅಂದರೆ ಎಲ್ಲ ಕಡೆನೂ ಹಂಚ್ತಾ ಇದ್ರು, ಎಲ್ಲ ಕಡೆನೂ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ 1:58 ಅಂದರೆ 2 ಗಂಟೆ ಆಗಿದೆ. ನನಗೆ ಅರ್ನಿಂಗ್ಸ್ ಆಗಿರೋದು 1066 ರೂಪಾಯಿ. ಬಟ್ ಇವಾಗ ಇಲ್ಲೇ ಊಟ ಮಾಡಿದ್ಮೇಲೆ ಒಂದು ಆರ್ಡ್ರ್ ಬಂತು. ಊಟ ಮಾಡುವಾಗ ಆರ್ಡ್ರನ್ನ ರಿಜೆಕ್ಟ್ ಮಾಡಿದೆ. ಯಾಕಪ್ಪ ಅಂದರೆ ಊಟ ಮಾಡ್ತಿದ್ನಲ್ಲ, ಸುಮ್ಮನೆ ಲೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದೆ. ಯಾಕಂದರೆ ಬೇರೆ ಯಾರು ತೊಗೊಂಡ್ಬಿಟ್ರು ಅಷ್ಟರಲ್ಲಿ. ಇವಾಗ ಏನಂದರೆ ಆರ್ಡ್ರ್ ಬರ್ತಲ್ಲ, ಅರ್ಧ ಗಂಟೆಯಿಂದ ಇದ್ದೀನಿ ಇಲ್ಲೇ RR ನಗರ ಮೇನ್ ರೋಡಲ್ಲೇ ಇದ್ದೀನಿ. ಇದೇ ನಮ್ಮ ಬ್ಯಾಕ್ ಸೈಡಲ್ಲಿ ಗಾಡಿ ಹೋಗ್ತಾ ಇದೆ ನೋಡಿ, ಇಲ್ಲಿ ಬಸ್ ಹೋಗ್ತಾ ಇದೆಯಲ್ಲ, ಅದೇ ದೇವಸ್ಥಾನಕ್ಕೆ ಹೋಗೋ ರೋಡ್ ಅದು. ಇಲ್ಲೇ ಕೂತ್ಕೊಂಡಿದ್ದೀನಿ. ಬೇರೆ ಕಡೆ ಹೋಗ್ಲಾ, ಏನಾದ್ರು ಮಾರ್ಕೆಟ್ ಕಡೆಗೆ ಹೋಗ್ಲಾ ಅಂತೇಳಿ ಗೊತ್ತಾಗ್ತಲ್ಲ. ಆರ್ಡ್ರ್ ಬರ್ಬೋದು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡತ್ತೀನಿ. ಇನ್ನೊಂದೇನು ಅಂದರೆ ನೀವೇನಾದ್ರು ಇಲ್ಲಿ ಪೋರ್ಟ್ರಲ್ಲಿ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡಲೇಬೇಕಾಗತ್ತೆ. ಅದೇ ರೀತಿ ನಿಮಗೆ ಪೇಷನ್ಸು ಜಾಸ್ತಿ ಇರಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಅರ್ಧ ಗಂಟೆ 45 ನಿಮಿಷ ವೆಯ್ಟ್ ಮಾಡಿಸ್ತಾನೆ, ಆರ್ಡ್ರೇ ಕೊಡಲ್ಲ. ಅಂದರೆ ಇಲ್ಲಿ ಯಾರಾದರೂ ಬುಕ್ ಮಾಡಿದ್ರೆ ಇದಕ್ಕೆ ಬರೋದು, ಅದಕ್ಕೋಸ್ಕರ ವೇಟಿಂಗು. ನೋಡೋಣ, ಆಲ್ರೆಡಿ 1000 ರೂಪಾಯಿ ಆಗಿದೆ, ಪರವಾಗಿಲ್ಲ ಹೆಂಗೋ. ಇನ್ನೊಂದು 200-300 ಮಾಡಬೇಕು ಅಂತಿದೆ. ನೋಡೋಣ, ತಿಳಿಸ್ತೀನಿ.
20 ನಿಮಿಷ ಕೂತ್ರು ಯಾವುದೇ ರೀತಿ ಆರ್ಡರ್ ಬರಲಿಲ್ಲ. ಅದೇ ರೀತಿ ಕಾಮಾಕ್ಷಿ ಪಾಳ್ಯಕ್ಕೆ ಒಂದು ಆರ್ಡರ್ ಬಂತು. ಮಾರ್ಕೆಟ್ಗೆ ಹೋಗ್ತಾ ಇದೆ, ಕಾಮಾಕ್ಷಿ ಪಾಳ್ಯದೊಂದು ಆರ್ಡರ್ ಬಂತು. ಅಲ್ಲೇ ನಾಯಂಡಹಳ್ಳಿ ಹತ್ರ ಪಿಕಪ್ ಇತ್ತು. ಹೋಗ್ಬಿಟ್ಟು ಪಿಕಪ್ ಮಾಡೋಣ ಅಂತ ನೋಡಿದ್ರೆ ಇಷ್ಟು ದೊಡ್ಡದು ಕೊಟ್ಟಿದ್ರು. ನಾನು ಹೇಳಿದೆ ಸರ್ ಇದು ಆಗುತ್ತಾ ಅಂತ ಹೇಳ್ಬಿಟ್ಟು, ಇಲ್ಲ ಆಗುತ್ತೆ ತಗೊಂಡೋಗ್ತಾರೆ ಅಂತಂದ್ರು. ಇಲ್ಲ ಎಷ್ಟು ತೊಂದರೆ ಆಯಿತು ಅಂದರೆ ನನಗೆ ಇದರಲ್ಲಿ ಹೋಗೋಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಯಿತು. 2 hours later. ಸ್ನೇಹಿತರೆ ನಾನು ಇವಾಗ ಇದ್ದೀನಿ, ಇದೆಲ್ಲಂದರೆ ಬನ್ನೇರುಘಟ್ಟ ರೋಡಲ್ಲಿದ್ದೀನಿ. ಇಲ್ಲೊಂದು ಲೊಕೇಶನ್ ಕಾಣ್ತಾ ಇದೆ ಮುಂದೆ ನಿಮಗೆ. ಇವರು ಏನು ಅಂದರೆ ಒಂದು ಆರ್ಡ್ರ್ ಮಾಡಿದರು. ಎಲ್ಲಿಂದಪ್ಪ ಅಂತಂದರೆ ಮೇ ಬಿ ಕಡೆ ಇದ್ರಂತರ ಬಸವೇಶ್ವರ ನಗರದಿಂದ ಆರ್ಡ್ರ್ ಮಾಡಿದರು. ನಾನು ಇಲ್ಲಿ ಬಂದು ಡ್ರಾಪ್ ಮಾಡಿದೆ. ಅವನು 4 ರೂಪಾಯಿ ನನ್ನ ಮೇಲೆ ಬಿಡ್ತಾಯಿಲ್ಲ. ನಿಮ್ಮ ಮೇಲೆ ಜಾಸ್ತಿ ಉಳಿತು ಅಂದ. ಎಷ್ಟು ಸರ್ ಅಂದರೆ ಎಷ್ಟು ಅಂತಂದೆ. ಎಷ್ಟಾಯಿತು, ಎಷ್ಟು ನಿಮ್ಮ ಮೇಲಿದೆ ಅಂತಂದ. 4 ರೂಪಾಯಿ ಅಂತಂದೆ. ಮತ್ತು 4 ರೂಪಾಯಿ ಉಳಿಸ್ಕೊಂಡ್ರಲ್ಲ ಅಂತಂದ. ಅದಕ್ಕೆ ನಾನೇನು ಹೇಳಿದೆ, ತಗೊಳ್ಳಿ 10 ರೂಪಾಯಿ ನೀವೇ ಇಟ್ಕೊಳ್ಳಿ, ನಂಗೆ ಬೇಡ ಅಂತಂದೆ. ಇಲ್ಲ ಹೇಳಿದೆ ಅಂತಂದ. ಗೊತ್ತಾಯ್ತು ಸರ್ ನಮಗೂ ಅಂತಂದೆ. ಕರೆಕ್ಟಾಗಿ ಚೇಂಜ್ ಇಟ್ಕೋಬೇಕಲ್ಲ, ಇಲ್ಲಾಂದರೆ ರಾಜರಾಜೇಶ್ವರಿ ನಗರ ಇಲ್ಲಿಂದ ಹೊಡೆದ್ಬಿಡೋಣ. ಒಂದು ಆರ್ಡ್ರ್ ಬರ್ತಾಯಿದೆ ರಾಜರಾಜೇಶ್ವರಿ ನಗರಕ್ಕೆ 181 ರೂಪಾಯಿ. ಅಲ್ಲಿಂದ ಮನೆಗೆ ಹೋಗೋಕ್ಕೆ ಈಜಿ ಆಗಿಬಿಡುತ್ತೆ. ಇವಾಗ ಹೊಡೆದೆ, ಸಿಕ್ತು. ಹಂಗೆ ಹೊಡಿಬೇಕು, ಇಲ್ಲಾಂದರೆ ಸಿಗಲ್ಲ ಅದು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 3 ಕಿಲೋಮೀಟ್ರ್, 830 ಮೀಟರ್ ಇದೆ ಆರ್ ನಗರಕ್ಕೆ. ಯಾವ ಕಡೆ ಹೋಗ್ಬೇಕೀಗ? ಇದೊಂದು ಕನ್ಫ್ಯೂಸ್ ಆಗಿಬಿಡುತ್ತೆ. ಇಲ್ಲಿ ಹೋಗಿ ಲೆಫ್ಟ್ ಹೋಗಿ, ಇಲ್ಲಾಂದರೆ ಅಲ್ಲಿ ಹೋಗಬೇಕು, ಎಲ್ಲ ಒಂದೇ. ಇವಾಗ ಅರ್ನಿಂಗ್ ಆಗಿರೋದು 1300 ರೂಪಾಯಿ ಚಿಲ್ಲರೆ ಆಗಿದೆ. ನನಗ್ಯಾಕೋ ಆರ್ಡ್ರ್ ಕೊಟ್ಟ ನೋಡಿ. ಇವಾಗ ಆರ್ಡ್ರ್ ಡ್ರಾಪ್ ಮಾಡಿ 2-3 ನಿಮಿಷದಲ್ಲೇ ನಂಗೆ ಆರ್ಡ್ರ್ ಬಂತು. ಇವತ್ತು ಯಾಕೋ ಆರ್ಡ್ರ್ ಇದೆ ಅನ್ನಿಸ್ತಾ ಇದೆ, ಬಟ್ ಪ್ರತಿದಿನ ಗೊತ್ತಿಲ್ಲ. ನೋಡೋಣ, ಮತ್ತೆ ನಾಳೆನೂ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಈ ವಾರ ಫುಲ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಇನ್ನೂ ಯಾರು ಲೈಕ್ ಮಾಡಿಲ್ಲ ಈ ವಿಡಿಯೋಗೆ, ಲೈಕ್ ಮಾಡಿರಿ. ಅದೇ ರೀತಿ ನಿಮ್ಗೇನು ಅನ್ಸುತ್ತೆ ಅದು ಕಮೆಂಟ್ ಮಾಡಿ. ಯಾಕಂದರೆ ಗೊತ್ತಾಗಬೇಕು ನನಗೆ, ನೀವು ಲೈಕ್ ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಏನು ಅಂದರೆ ಏನಾದ್ರು ನಿಮ್ಮದು ಪ್ರಾಬ್ಲಮ್ಸ್ ಅಂದರೆ ಏನಾದ್ರು ಇದ್ದರೆ, ಏನಾದ್ರು ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಎಲ್ಲನೂ ಓದ್ತಾ ಇರ್ತೀನಿ, ಕಮೆಂಟ್ಗೆ ರಿಪ್ಲೈನೂ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ರಿಪ್ಲೈ ಮಾಡಿಲ್ಲ ಅಂದರೆ ಅದಕ್ಕೋಸ್ಕರನೇ ಒಂದು ವಿಡಿಯೋನ ಮಾಡಬೇಕು ಅಂತೇಳಿ ಕಾಯ್ತಾ ಇರ್ತೀನಿ. ಅಷ್ಟೇ ಸರ್. ಪೇಮೆಂಟ್ಸು ಅವರೇ ಮಾಡ್ತಾರಾ? ಸರಿ, ಓಕೆ. ಇವಾಗ ಸ್ಟಾರ್ಟ್ ಟ್ರಿಪ್ಪು. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಇರಿ. ಒಂದು 15 ಕಿಲೋಮೀಟರ್ಸ್. ಎಷ್ಟು? 11 ಕಿಲೋಮೀಟ್ರ್ ಇದೆ. 11 ಕಿಲೋಮೀಟರ್. ಫಸ್ಟ್ ಎಲ್ಲಿದೆ ಅಂತ ನೋಡ್ಬಿಡೋಣ. BML ಲೇಔಟ್ ಅಂತೆ. ಎಲ್ಲಿ ನಮ್ಮ ಮನೆಗೆ ಹೋಗಿ ಹತ್ರ ಆಗುತ್ತಾ ಏನು ಅಂತ. ಈ ರೂಟ್ ಇದು ನಾಯಂಡಹಳ್ಳಿ. ಓಹೋ ಆ ಕಡೆ ಊರ ಹೊರಗಡೆ. ಬರ್ರಿ, ಇದೊಂದು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಅಷ್ಟರಲ್ಲಿ 5 ಗಂಟೆ ಆಗುತ್ತೆ. ನೋಡೋಣ, 6 ಗಂಟೆಗೆ ಮನೆಗೆ ಹೋಗೋ ಪ್ಲ್ಯಾನ್ ಇದೆ. ನಮ್ಮ ರೂಟಲ್ಲಿ ಯಾವ್ದಾದ್ರು ಬಂದರೆ ಅದು ತೊಗೊಂಬಿಟ್ಟು ಮನೆಗೆ ಹೋಗ್ಬೇಕು. ಬನ್ನಿ, ಇದನ್ನ ಡೆಲಿವರಿ ಮಾಡೋಣ ಫಸ್ಟ್. ಸ್ನೇಹಿತರೆ ಏನಂದರೆ ಇವತ್ತು ನಾನು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಎಷ್ಟಂದರೆ 6 ಗಂಟೆ 15 ನಿಮಿಷಕ್ಕೆ ನಾನು ಮನೇಲಿದ್ದೆ. ಲಾಸ್ಟ್ ಆರ್ಡ್ರ್ ಏನು ನಾನು ರಾಜರಾಜೇಶ್ವರಿ ನಗರ ಏನು ಮುಗಿಸ್ದೆ. ನನ್ನ ಕೆಲಸ ಇರೋದ್ರಿಂದ ನಾನು ಯಾವುದೇ ರೀತಿ ಆರ್ಡರ್ ತೊಗೊಂಡೆ. ಆರ್ಡರ್ ಬಿತ್ತು, ಒಂದು ಅಶೋಕ್ ನಗರಕ್ಕೆ ಒಂದು 200 ರೂಪಾಯಿದೊಂದು ಆರ್ಡರ್ ಬಿತ್ತು, ಬಟ್ ತಗೊಳ್ಳಿಲ್ಲ. ಅಂದರೆ ಈ ಕಡೆ ನನ್ನ ಅರ್ಜೆಂಟ್ ಬರಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಟೋಟಲ್ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಇವತ್ತು ತಿಳಿಸ್ಬೇಕಂದ್ರೆ 1486 ರೂಪಾಯಿ ನಾನು ಅರ್ನಿಂಗ್ನ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ 1486 ರೂಪಾಯಿ. ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ನ ಹಾಕ್ತೀನಿ. ಯಾವ್ಯಾವ ರೀತಿ ಆರ್ಡರ್ಗಳು ಟ್ರಿಪ್ ಮಾಡಿರೋದು, ಕೇವಲ 9 ಟ್ರಿಪ್ ಅಷ್ಟೇ ನಾನು ಮಾಡಿರೋದು. 157, 148, 210, 165, 150, 236, 86, 189, 145. ಟೋಟಲ್ ಬಂದ್ಬಿಟ್ಟು ನಾನು 7:30 ಒಂದು 5:30 ಅಂತ ಹೇಳ್ಬೋದು. ಬರೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು, 5:30 ಒಂದು ನನ್ನ ಲೆಕ್ಕದಲ್ಲಿ ಒಂದು 10 ನನಗೆ 1486 ರೂಪಾಯಿ ಆಗಿದೆ. ಅದ್ರ ಜೊತೆಗೆ ಇದನ್ನ ಪೆಟ್ರೋಲ್ ತೆಗೆದ್ರೆ ಒಂದು ಎಷ್ಟಂದ್ರೆ 145 ಕಿಲೋಮೀಟರ್ ಓಡಿದೆ. ಓಕೆ, ಅದರಲ್ಲಿ ಒಂದು 400 ರೂಪಾಯಿ ತೆಗೆದ್ರು ಅಂದರೆ 1100 ರೂಪಾಯಿ ಅಥವಾ 1000. 10 ಅವರ್ಗೆ 1000 ರೂಪಾಯಿ ಅಂದರೆ 1 ಅವರ್ಗೆ 100 ರೂಪಾಯಿ. ಇವತ್ತು ನನಗೆ ಯಾಕೋ ಆರ್ಡರ್ಗಳು ಇವತ್ತು. ಓಕೆ, ಚೆನ್ನಾಗಿ ಇವತ್ತಿನ ಹೇಳಬೇಕು ಅಂದರೆ ಡೇ 1ಗೆ ಇವತ್ತು ಆರ್ಡರ್ಗಳು ಚೆನ್ನಾಗೇ ಬಂದವು. ಅಂದರೆ ಲಾಂಗ್ ಡಿಸ್ಟೆನ್ಸ್ ಇರೋವು ಜಾಸ್ತಿ ಬಂದವು. ಯಾವುದು 50 ರೂಪಾಯಿ 60 ರೂಪಾಯಿದು ಜಾಸ್ತಿ ಯಾವ ಬರಲಿಲ್ಲ. ಲಾಂಗ್ ಡಿಸ್ಟೆನ್ಸ್ ಇರೋದು ಜಾಸ್ತಿ ಬಂದವು. ಮತ್ತೆ ನಾಳೆ ನೋಡಬೇಕು. ಒಂದು ವಾರ ನಾನು ಏನು ಚಾಲೆಂಜ್ ತೊಗೊಂಡಿದ್ದೀನಿ
ನಿಮಗೆ ಇಷ್ಟ ಆಗ್ತವೆ ಈ ಥರ ವಿಡಿಯೋಗಳು ಅಂತೇಳಿ ಅಂದ್ಕೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಏನೆಲ್ಲ ಆಯಿತು ಅಪ್ಡೇಟು ನಿಮಗೆ ತಿಳಿಸಿದ್ದೀನಿ. ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.